ಏಯ್, ಒಡವೆಗೋಸ್ಕರ ನಾವು ಹೀಗೆಲ್ಲ ಮಾಡ್ತಿದೀವಿ ಅಂತ ನಿನ್ಗೆ ಯಾರೇ ಹೇಳಿದ್ದು? ಆ ಮುದುಕಿ ಒಡವೆ ಕೊಡೋದಾಗಿದ್ರೆ ಯಾವತ್ತೋ ಕೊಟ್ಟಿರೋಳು. ಈ ರೀತಿ ಯಾವ್ದೋ ದರಿದ್ರ ಮಗುನ ಮನೆಗೆ ತರೋದಕ್ಕೆ ಯಶೋದನ್ನು ಮುದುಕಿರೋ ಸೇರಿ ಮಾಡಿರೋ ಪ್ಲಾನ್ ಅಂತ ನನಗನ್ನಿಸ್ತಿದೆ. ಈಗ ಹೊಸ ನಾಟಕ ಬೇರೆ ಶುರು ಮಾಡ್ಕೊಂಡಿದೀಯಾ? ಒಡವೆ ಆಸ್ತಿ ಸಿಗತ್ತೆ ಅಂದ್ರೆ ಏನ್ ಮಾಡಕ್ಕೂ ಹೆಸಲ್ಲ ನೀವು. ಅದಕ್ಕೆ ಸಂಬಂಧ ಬೇಕಾದ್ರೂ ಕಿತ್ಕೊಳ್ತೀರಾ. ನಿನ್ ಮಗಳು ಏನ್ ಕಡಿಮೆ ಇಲ್ಲ ಬಿಡು. ಆಸ್ತಿಗೋಸ್ಕರ ಗಂಡನೇ ಬಿಟ್ಟು ಬಂದಿದ್ದಾಳೆ. ಇನ್ನು ಆ ದರಿದ್ರ ಮಗು ಯಾವ ಲೆಕ್ಕ? ಬೇಕಾದ್ರೆ ಆ ಮಗು ತಂದೆ ಅಂತ ಕೂಡ ಹೇಳ್ಕೊಳ್ತಾಳೆ. ಏಯ್, ಮುಚ್ಚೆ ಬಾಯ್ನ. ಎಷ್ಟು ಮಾತಾಡ್ತೀನಿ ನೀನು? ನನ್ನ ಸಹನೆಗೊಂದು ಮಿತಿ ಇದೆ. ಏನ್ ಅನ್ಕೊಂಡಿದ್ಯಾ ನೀನು? ಆ ಮಗುನ ದೇವಸ್ಥಾನ ಕರ್ಕೊಂಡು ಹೋಗಿರೋದು ಪಟ್ಟಾಭಿಷೇಕ ಮಾಡಿ ಮೆರ್ಸೋಕಲ್ಲ. ಇದೇ ನೆಪ ಮಾಡ್ಕೊಂಡು ಯಾವ್ದಾದ್ರು ಕಾಳು ಕೊಪ್ಪೆನಲ್ಲಿ ಬಿಟ್ಟು ಬರೋದಿಕ್ಕೆ. ನೋಡ್ತಾ ಇರೋ, ಇನ್ನು ಅರ್ಧ ಗಂಟೆ ನನ್ನ ಮಗಳು ಕೈ ಬೀಸ್ಕೊಂಡು ಬಂದು ಆ ಮಗು ಎಲ್ಲೋ ಮಿಸ್ ಆಗೋಯ್ತು ಅಂತ ಹೇಳ್ತಾಳೆ. ಅಕ್ಕ, ನೀನು ಹೇಳ್ತಾ ಇರೋದು ನಿಜನಾ? ಕಣೆ, ಇದ್ರಲ್ಲಿ ನಾನು ಯಾಕೆ ಸುಳ್ಳು ಹೇಳು? ಆ ದರಿದ್ರ ಪಿಂಡನ ನನ್ನ ಮೊಮ್ಮಗು ಅಂತ ಒಪ್ಕೊಳ್ಳೋದು ಸಾಧ್ಯನೇ ಇಲ್ಲ. ನನ್ನ ತಮ್ಮನ್ನ ಎಲ್ಲೋ ಎಷ್ಟು ಬಂದ್ಬಿಡ್ತಾರ. ಅಯ್ಯಯ್ಯೋ, ಆ ಮಂತ್ರವಾಯುತ್ತೆ ಒಳ್ಳೊಳಗಿದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ. ಕೆಟ್ಟೋಳು. ಏ ಅಜ್ಜಿ, ಅವಳನ್ನ ಎಲ್ಲಿ ಕಳ್ಸಿದ್ದೀರಲ್ಲ ಹೇಳಿ. ಅವನಿನ್ನ ಪುಟ್ಟನು, ಅವನಿಗೆ ಏನು ಆಗಬಾರ್ದು. ಏನ್ ನಗ್ತಿದ್ದೀರಾ? ನನ್ನ ತಮ್ಮ ಎಲ್ಲಿದ್ದಾನೆ ಹೇಳಿ. ಆ ಮಂತ್ರವಾದತ್ತೆ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ನೋಡಿ. ತಮ್ಮಂಗೆ ಏನಾರಾದ್ರೆ ನಾನು ಸುಮ್ಮನೆ ಇರಲ್ಲ ನೋಡಿ. ಅಯ್ಯೋ, ಇವ್ರು ಉತ್ತರನ ಕೊಡ್ತೀವಲ್ಲ. ಇರಿ, ನಿಮಗೆ ಆಮೇಲೆ ಮಾಡ್ತೀನಿ. ಫಸ್ಟು ತಮ್ಮ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು.
ಯಾರಪ್ಪ ಇವರು? ನಾನು ಪುಟ್ಟೋಡಿಗೆ, ನಂಗೆ ಯಾರು ಹೆಲ್ಪೇ ಮಾಡಲ್ಲ. ಅವ್ರ ಅಪ್ಪ ಅಮ್ಮ ಹೆಲ್ಪ್ ಮಾಡಿದ್ ಯಾರಿಗೂ ಹೇಳೇ ಕೊಟ್ಟಿರಲ್ಲ ಅನ್ಸತ್ತೆ. ಕೇಳ್ತೀನಿ. ಅತ್ತೆ, ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಹುಡ್ಕೊಡಿ ಪ್ಲೀಸ್. ನನ್ನ ತಮ್ಮ ಕಳ್ಳೋ ಬಿಟ್ಟಿದ್ದಾನೆ. ಪ್ಲೀಸ್ ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಹುಡ್ಕೊಡಿ ಪ್ಲೀಸ್. ಅತ್ತೆ, ನೀವು ನೋಡಕ್ಕೆ ಸಾಕ್ಷಿ ಅತ್ತೆ ತರನೇ ಇದ್ದೀರಾ. ಪ್ಲೀಸ್ ನನ್ನ ತಮ್ಮನ್ನ ಹುಡ್ಕೊಡಿ. ನನ್ನ ತಮ್ಮ ಕಳ್ಳೋ ಬಿಟ್ಟಿದ್ದಾನೆ. ಪ್ಲೀಸ್ ಅತ್ತೆ ಹುಡ್ಕೊಡಿ. ಪಬ್ಲಿಕ್ ಜಾಗದಲ್ಲಿ ಕೈ ಹಿಡ್ದು ಎಳಿಯೋಷ್ಟು ಧೈರ್ಯನಾ ನಿನ್ಗೆ? ಹುಷಾರು. ಯಶೋಧ, ಆತಂಕ ಪಟ್ಕೋಬೇಡ, ಏನೂ ಆಗಲ್ಲ. ಎಲ್ಲೋ ಕೈ ಜಾರಿ ಬಿದ್ದಿದೆ ಅಷ್ಟೇ. ಯಶೋದ, ಏನೇ ಅದು? ಏನು ಬಿದ್ದಂಗ? ಏನೇದು? ಏನಾಯ್ತು? ಅದು ಅತ್ತೆ, ಅರ್ಶಿನ ಕುಂಕುಮದ ಬಟ್ಲು ಬಿದ್ದು ಹೋಗ್ಬಿಡ್ತು. ಬಿದ್ದೋಯ್ತಾ? ಬಿದ್ದೋಯ್ತು ಅಂತ ಏನು ಆಗೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲೆ. ಎಂತ ಅಪಶಕುನ ಇದು? ಬುದ್ಧಿ ಇದೆಯಾ ನಿನಗೆ? ನೋಡ್ಕೊಂತಾನೆ ಕೆಲಸ ಮಾಡ್ಬೇಕು ನೀನು. ಅತ್ತೆ, ಅದು ಕೈ ಜಾರ್ಬಿಡ್ತು. ಕ್ಲೀನ್ ಮಾಡ್ತಾ ಇದ್ದೀನಿ ಅತ್ತೆ. ನಮ್ಮ ಬುದ್ಧಿ ನಮ್ಮ ಕೈನಲ್ಲಿ ಇಲ್ಲ ಅಂದ್ರೆ ಎಲ್ಲ ಹೀಗೆ ಜಾರು ಹೋಗ್ತಿರುತ್ತೆ. ನೀನ್ ಬುದ್ಧಿ ನೆಟ್ಕಿದ್ರೆ ತಾನೆ. ಇಷ್ಟಕ್ಕೆ ಕಣ್ಣೀರು ಹಾಕೋದಲ್ಲ, ನೋಡ್ತಾ ಇರು. ಈಗ ನಿನ್ನ ಮಗ ಕಳೆದು ಹೋಗಿದ್ದಾನೆ ಅನ್ನೋ ಎದೆ ಒಡೆಯೋ ಸುದ್ದಿ ಬರುತ್ತೆ. ಆವಾಗ ಹತ್ತು ನಿನ್ನ ಕಣ್ಣು ಬತ್ತು ಹೋಗುತ್ತೆ. ನನ್ನ ಮಗನ ನನ್ನಿಂದ ದೂರ ಮಾಡ್ತೀನಿ. ಈಗ ನಿನ್ನ ಮಗ ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ತಾನೆ. ಇನ್ಯಾವತ್ತೂ ನಿನಗೆ ಸಿಗಲ್ಲ. ನನ್ನ ಹೊಟ್ಟೆ ಉರಿ ಸಂಕಟ ಏನು ಅಂತ ನಿನಗೂ ಗೊತ್ತಾಗಬೇಕು ಕಣೆ. ನಾನು ತಮ್ಮಂಗೆ ಅಮ್ಮಂಗೆ ಅಜ್ಜಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಪ್ಲೀಸ್ ತಮ್ಮಂಗೆ ಏನು ಆಗದೆ ಇರಂಗ್ ನೋಡ್ಕೊಳಪ್ಪ. ಗಣೇಶ, ಪ್ಲೀಸ್ ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಕಾಣಂಗ್ ಮಾಡಪ್ಪ. ವರ್ಷ ಗಣೇಶ ಪ್ಲೀಸ್, ಕಿಶೋರ್ ಎಲ್ಲಿ